ಈಗ ನೋಡ್ಬೋದು ಏನು ಕೊಡುತ್ತೆ ಏಕಾದಶಿ ಅಂದರೆ ಒಂದು ಸಂಖ್ಯೆ ಅಂದರೆ ಸೂರ್ಯ. ಇವತ್ತು ಉತ್ತರಾಷಾಢ ನಕ್ಷತ್ರ ದಾಟಿ ಶ್ರವಣ ನಕ್ಷತ್ರ ಹತ್ತಿರ ಬಂದರೆ ಉತ್ತರಾಯಣ ಕಾಣುವ ಮಕರ ಸಂಕ್ರಾಂತಿ ಅಂತೀವಿ. ಹಾಗಾಗಿ ಸೂರ್ಯನ ಸಂಖ್ಯೆ ಬಂದು ಆತನ ಪರ್ವಕಾಲ ಬಂದ ಜನ ಬಹಳ ತಪ್ಪಿಕೊಂಡಿದ್ದಾರೆ. ಮಕರ ಸಂಕ್ರಾಂತಿ ಇರೋದು ನಾಳೆ ಇವತ್ತಲ್ಲ. ಮಕರ ಸಂಕ್ರಾಂತಿ ನಾಳೆ ಟಿವಿಗಳನ್ನ ನೋಡೋದು ಜಾಸ್ತಿ ಕಡಿಮೆ ಮಾಡಬೇಡ. ಟಿವಿಗಳನ್ನ ನೋಡಿದ್ರೆ ಏನು ಪಂಚಾಂಗ ತಿಥಿ ನಕ್ಷತ್ರ ಏನೋ ಗೊತ್ತಾಗಲ್ಲ. ನಮ್ಮಂತ ಹತ್ರ ಬರೋದ್ರಿಂದ ದೇವಸ್ಥಾನಕ್ಕೆ ಬಂದು ಕೇಳ್ಕೊಂಡು ಟಿವಿಗಳನ್ನ ಕೇಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೂರ್ಯ ಮಕರ ರಾಶಿ ಪ್ರವೇಶ ಮಾಡ್ತಕ್ಕಂಥದ್ದು ರಾತ್ರಿ 9:20 ಅಂದರೆ ಸಂಕ್ರಾಂತಿ ಪ್ರವೇಶ ಮಾಡ್ತಕ್ಕಂಥದ್ದೇ 9:20. ಹಾಗಾಗಿ ಈ ವರ್ಷ ಒಬ್ಬರೇ ಮಕ್ಕಳಿರ್ತಕ್ಕಂಥ ತೊಂದರೆ ಆಗುತ್ತೆ. ಮಕ್ಕಳು ಸತ್ತೋಗ್ತಾರೆ, ಅಪ್ಪ ಸತ್ತೋಗ್ತಾರೆ, ಟಿವಿನೆಲ್ಲ ಸುಮ್ಮನೆ ಗೋಡೆ ಬಿಡ್ತಾರೆ. ದಯಮಾಡಿ ಯಾರು ಅದಕ್ಕೆಲ್ಲ ಕಿವಿ ಕೊಡಬೇಡಿ, ಏನೂ ಆಗಲ್ಲ. ನಿಮ್ಮ ಜೀವನ ನಿಮ್ಮ ಕೈಗಿರುತ್ತೆ. ಅರ್ಥ ಇಲ್ಲ? ಎಲ್ಲ ಟಿವಿಗೆ ಹೇಳ್ತಾರೆ ಮಕರ ರಾಶಿಗೆ ಸೂರ್ಯ ಬಂದ್ಬಿಡ್ತದೆ, ಒಬ್ಬರೇ ಮಕ್ಕಳಿದ್ರೆ ದಾನ ಕೊಡಬೇಕು, 7 ದಾನ ಕೊಡಬೇಕು, ಇಲ್ಲ ನಿಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ, ಅಪ್ಪನಿಗೆ ತೊಂದರೆ ಆಗುತ್ತೆ, ಸಾವಿರ ಗಂಟೆ ಸುಳ್ಳು ಹೇಳ್ತಾರೆ. ದಯಮಾಡಿ ಟಿವಿ ನೋಡಬೇಡಿ ಯಾರು. ಇಲ್ಲಿ ಏನಾದ್ರು ಬೇಕಾದ್ರೆ ಇಲ್ಲಿ ATM ತರ ಇರ್ತದೆ ನಮ್ಮ ದೇವಸ್ಥಾನ, ದಾವಣಗೆರೆ ನಂಬರ್ 1 ದೇವಸ್ಥಾನ, ಏನು ಬೇಕಾದ್ರೆ ಕೇಳ್ಬೋದು. ಹಾಗಾಗಿ ಅಂದ್ರೆ ಈ ಏಕಾದಶಿ ಇದ್ರೆ ಸೂರ್ಯನ ಸಂಖ್ಯೆ ಆಯ್ತಂದ್ರೆ ಅಯ್ಯಪ್ಪ ಸ್ವಾಮಿ ನಕ್ಷತ್ರ ಬಂದು ಉತ್ತರ ನಕ್ಷತ್ರ ಅಧಿಪತಿ ಬಂದು ಸೂರ್ಯ ಅಂದ್ರೆ ಸೂರ್ಯನ ಮಗ ಅಂತೀವಿ ನಾವು. ಹಾಗಾಗಿ ಏನಂತಂದ್ರೆ ಈ ಏಕಾದಶಿ ಬಂದ್ರೆ ಸೂರ್ಯನ ಸಂಖ್ಯೆ ಅಂದ್ರೆ ಭೂಮಿಗೆ ಬೆಳಕು ಕೊಡ್ತಕ್ಕಂಥ ಭಗವಂತ ಸೂರ್ಯನ ಆಧಾರವಾಗಿ ಸೂರ್ಯ ನಕ್ಷತ್ರಕ್ಕಂಥ ಅಯ್ಯಪ್ಪ ಸ್ವಾಮಿಗೆ ಹಾಗೂ ನಿತ್ಯ ಬ್ರಹ್ಮಚಾರಿ ಅಯ್ಯಪ್ಪ ಸ್ವಾಮಿಗೆ. ಏಕ ಅಂದ್ರೆ ನಿತ್ಯ ಬ್ರಹ್ಮಚಾರಿ, ಸಂಸಾರ ಇದೆ ಅಂತಕ್ಕಂಥ ಏಕೈಕ ವ್ಯಕ್ತಿಯಿಂದ ಬ್ರಹ್ಮಚಾರಿಗೆ ಏಕ ಒಂದು. ಹಾಗಾಗಿ ಮೊದಲು ಏಕಾದಶಿ ಭಾಸ್ಕರಾಯ ಮಹಾತ್ರಿಕರಾಯ ದೇವತೆಗಂಧೋ ಆದಿತ್ಯ ಸೂರ್ಯಾತ್ ಹರಿಹರ ಪುತ್ರಯ್ಯಪ್ಪ ಸ್ವಾಮಿಗಳ ಏಕಾದಶಿ ದರ್ಶಯಾಮಿ. ಇಲ್ಲಿ ಕಾಣ್ತಕ್ಕಂಥದ್ದು ಇದು ಕೂಡ ಒಂದು ಏಕಾದಶಿ. ಇದು ಏಕಾದಶಿ ಅಂದರೆ ಕೈ ಸ್ವಲ್ಪ ಬೆಂದಾಗಿದೆ, ಈ ಥರ ತ್ರಿಕೋಣಾಕಾರ ಇದೆ. ಇದನ್ನು ಏನು ಆರತಿ ಮಾಡ್ತೀವಿ ಅಂತಂದರೆ ನೋಡಿ, ಇಲ್ಲಿ ನಾವು ಕೈ ಇಟ್ಕೊಂಡಿದ್ವಿ. ಭೂಮಿಯಿಂದ ಇದು ನೋಡಿರ್ತಕ್ಕಂಥ ನೀರು ಮುಂದೆ ಇರ್ತಕ್ಕಂಥ ಬ್ರಹ್ಮ ಅಂದರೆ ಈಶ್ವರ ನೀಡಿರ್ತಕ್ಕಂಥದ್ದು. ಇದು ವಿಷ್ಣು ಬ್ರಹ್ಮ, ಬ್ರಹ್ಮ ವಿಷ್ಣು ಈಶ್ವರ ಅಂದರೆ ವಿಮೂರ್ತಿ ಸ್ವರೂಪವಾಗಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ. ಅಂದರೆ ಸಾತ್ವಿಕ ರಾಷ್ಟ್ರ ಕಾಂಸನ ಹೊಂದಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಗೆ. ಅಂದರೆ ಅಯ್ಯಪ್ಪ ಸ್ವಾಮಿ ಹೆಣ್ಮಕ್ಳು ಪೂಜೆ ಮಾಡೋದಂದ್ರೆ ಎಲ್ಲೂ ಹೇಳಿಲ್ಲ. ಅಯ್ಯಪ್ಪ ಸ್ವಾಮಿಗಳು ಎಲ್ಲರೂ ಹೆಣ್ಮಕ್ಳಿದ್ದಾರೆ ಅಂದರೆ ಹೇಳ್ತಿರೋದು ಅಂತ. ಪೂರ್ಣ ಮತ್ತು ಪುಷ್ಕರಾಂಬ ಅಂತ ಧರ್ಮಶಾಸ್ತ್ರ ಅಂತ ಒಂದಿದೆ, ಕೇರಳದಲ್ಲಿದೆ, ಟೆಂಪಲ್ ಇದೆ, ನೀವು ಹೋಗಿ ನೋಡ್ಬೋದು. ಧರ್ಮಶಾಸ್ತ್ರ ಅಂತ ಸ್ವಾಮಿಗೆ ಇಬ್ಬರು ಹೆಂಡತಿದ್ದಾರೆ. ಅಂದರೆ ಧರ್ಮಶಾಸ್ತ್ರ ಇರ್ತಕ್ಕಂಥ 5,000 ವರ್ಷದಿದೆ. ಪರಶುರಾಮ ಪ್ರತಿಷ್ಠೆ ಮಾಡೋದಕ್ಕಿಂತ ಮುಂಚೆನೆ ಧರ್ಮಶಾಸ್ತ್ರ ದೇವರ ಪ್ರತಿಷ್ಠೆ ಆದಮೇಲೆ ಪರಶುರಾಮ ಪ್ರತಿಷ್ಠೆ ಮಾಡ್ತಕ್ಕಂಥ ಅಯ್ಯಪ್ಪ ಸ್ವಾಮಿ. ಹಾಗಾಗಿ ಧರ್ಮಶಾಸ್ತ್ರವಾಗಿ ಅಂದರೆ ಇಬ್ಬರು ಹೇಳ್ತಾರೆ ಅಂತೀವಿ ನಾವು. ಅದಕ್ಕೋಸ್ಕರ ಪೂರ್ಣ ಪುಷ್ಕರಾಂಬ ಅಂತ. ಪೂರ್ಣ ಅಂದರೆ ನಮ್ಸೆಲ್ಲ ಪರಿಪೂರ್ಣತೆ, ಪುಷ್ಕರಾಂಬ ಅಂದರೆ ಅಯ್ಯಪ್ಪ ಸ್ವಾಮಿ ಮಾರನಾಗಿ ಪ್ರತಿ ವರ್ಷದಿಂದ ತಮ್ಮ ಪಾಪಗಳನ್ನು ಕಳೆದುಕೊಂಡು ಭಕ್ತರಾಗ ಮಾಡಿದಂಥ ಪುಷ್ಕರಾಂಬ. ಪುಷ್ಕ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪಂಪಾದ ಸ್ನಾನ ಮಾಡಿದ್ರೆ. ಹಾಗಾಗಿದ್ರೆ ಪೂರ್ಣ ಪುಷ್ಕರಾಂಬ ನಡೆಯುತ್ತೆ ಅಯ್ಯಪ್ಪ ಸ್ವಾಮಿಗೆ ಈ ತೃತೀಯ ಆರತಿ. ಓಂ ಭೂತನಾಶಾಯ ವಿದ್ಮಹೇ ಭವಪುತ್ರಾಯ ಧೀಮಹಿ ತನ್ನೋ ಶಾಸ್ತ್ರಾಯ ಪ್ರಚೋದಯಾತ್. ಇದು ನೋಡಿ ಕೂರ್ಮ ಆರತಿಯಿಂದ. ಕೂರ್ಮ ಅಂದರೆ ಗೊತ್ತಿರುತ್ತೆ, ವಿಷ್ಣುವಿನ ಒಂದು ಅವತಾರ. ಇದಕ್ಕೆ ನಾವು ಆಮೇಲೆ ಬಂದೀವಿ ಅಂದರೆ ಇದನ್ನ ಮನೆ ವಾಸ್ತುವಿಗೆ, ಮನೆ ಹೆಡ್ಲೈನ್ಸ್ ಮೇನ್ ಡೋರ್ಗೆ ಅಂದರೆ ಇದು ಬಾಗಿಲಿರುತ್ತಲ್ವ, ಮೇನ್ ಡೋರ್ಗೆ ಹಾಕ್ತೀವಿ. ಯಾಕೆ ಅಂದರೆ ನಮ್ಮ ಮನೆಯ ಒಳ್ಳೆಯ ಕೆಲಸ ನಿಧಾನವಾಗಿ ಅಂತ. ಆಮೇಲೆ ಇದನ್ನ ಯಾಕೆ ಕೂರ್ಮ ಹಾಕ್ತೀವಿ ಅಥವಾ ನೀವು ಕೂರ್ಮ ಮಂತ್ರ ಹಾಕ್ತೀವಿ ನೋಡ್ರಿ. ಎಲ್ಲ ಈಗ ಬೆಳ್ಳಿ ಬಂಗಾರದಲ್ಲಿ ಎಲ್ಲರೂ ಒಂದು ಚೆನ್ನಾಗಾಗ್ಬಿಡುತ್ತೆ, ಒಳ್ಳೆ ಬಿಸ್ನೆಸ್ ಆಗಿ ತಂದುಕೊಬಿಡಾರಂದ್ರೆ ಬಿಸ್ನೆಸ್ ಆಗಿದೆ ಅಂದರೆ ಇದನ್ನ ಉಂಗುರ ಹಾಕ್ತೀವಿ. ಕೂರ್ಮ ಉಂಗುರ ಈ ಪಟ್ಟಿ ಬಟ್ಟೆ ಹಾಕ್ತೀವಿ. ಯಾಕೆಂದರೆ ಇದನ್ನ ಹಾಕೊಂಡ್ರೆ ದುಡ್ಡಿನ ಹಣತೆ ಸರಿಯಾಗಿ ನಿಂತಿರುತ್ತೆ. ಇದನ್ನ ಆಕ್ಚುಲಿ ಮನೆಗೆ ಹಾಕೊಂಡ್ರೆ ಮನೆ ವಾಸ್ತು ದೋಷಗಳು ಕಡಿಮೆ ಆಗುತ್ತೆ. ಯಾಕೆ ವಾಸ್ತು ದೋಷ ಅಂದರೆ ನಿಮಗೆ ಏನಾರ ಕೆಟ್ಟದ್ದು ಮಾಡಬೇಕು ಅಂತ ನಿಮ್ಮ ಮನೆ ವಸತಿಗೆ ಬಾಗಿಲಿಗೆ ಬಂದಾಗ ಈ ಆಮೇಲೆ ಅದನ್ನು ದಾಟ್ಕೊಂಡು ಹೋದ್ರೆ ಅದು 50% ಹೋಲ್ಡ್ ಮಾಡುತ್ತೆ. ನಿಮಗೆ ಏನಾರ ಹಣಕಾಸಿನ ಸಮಸ್ಯೆ ಇರುತ್ತೆ, ಗಂಡ ಹೆಂಡತಿ ಸಮಸ್ಯೆ ಇರುತ್ತೆ, ಮಕ್ಕಳಿಗೆ ಮದುವೆ ಆಗಿಲ್ಲ ಅಂದರೆ ಈ ಕಿರುಬೆರಳು ಅನ್ಸುತ್ತೆ. ಹೆಣ್ಣುಮಕ್ಕಳಿಗೆ ಎಡಗೆ ಕಿರುಬಳಿಗೆ ಈ ಉಂಗುರ ಹಾಕಬಹುದು. ಕೂರ್ಮ ಉಂಗುರ ಅಂತ ನೋಡಿ ತೋರಿಸಿದ್ರೆ ಎಡಗೆ ಹೆಣ್ಮಕ್ಳಿಗೆ, ಬಲಗೆ ಗಂಡು ಮಕ್ಕಳಿಗೆ ಬಲಗೆ ಈ ಕಿರುಬೆರಳಿಗೆ ಈ ಉಂಗುರ ಹಾಕಬೇಕಾಗುತ್ತೆ. ಕರೆಕ್ಟಾಗಿ ಆಚರಣೆ ಹಾಕಬೇಕು. ಇದು ಕೂರ್ಮ ಅಂತಂದ್ರೆ ಇದು ಅಯ್ಯಪ್ಪ ಸ್ವಾಮಿಯ ತಾಯಿ ಸ್ವರೂಪ. ವಿಷ್ಣು ಅಂದರೆ ಅಯ್ಯಪ್ಪ ಸ್ವಾಮಿಯ ತಾಯಿ. ಹಾಗಾಗಿ ತಾಯಿಗೋಸ್ಕರ ಇದನ್ನ ಮಾಡ್ತಾರೆ. ನಾರಾಯಣಾಯ ತ್ರಿಪೂರ್ಣಗುಣಾಢವಾಯ ವಿಶ್ವೋದಯ ಸ್ಥಿತಯೋನಿ ಚಿತ್ರನಾಯಕ ಜ್ಞಾನಪ್ರದಾಯಿನ ಸರ್ವೋಕ್ತ ದುಃಖ ಸತ್ಯಾಯ ನಮೋ ನಮಸ್ತೆ. ಓಮಾದೀಪಂ ದರ್ಶಯಾಮಿ. ಇದು ಕಳಸಾರತಿ ಅಥವಾ ಗಂಗಾರತಿ ಅಂತಂದು ನಾವು ಇದನ್ನು ಜನರಿಗೆ ಕಾಶಿಯಲ್ಲಿ ಮಾಡ್ತಾರೆ. ಆಮೇಲೆ ಹರಿದ್ವಾರ, ಋಷಿಕೇಶ, ಬದ್ರಿ ಹಾಗೂ ವಿಶೇಷವಾಗಿ ಅಂದರೆ ನಮ್ಮ ಬೆಂಗಳೂರಿರ್ತಕ್ಕಂಥ ಗವಿಲಿಂಗೇಶ್ವರ ಟೆಂಪಲ್ನಲ್ಲಿ ಪ್ರದೋಷ ಪೂಜೆ ಅಂತ ಮಾಡ್ತಾರೆ. ಪ್ರದೋಷ ಅಂತ ಏನಂದರೆ ಇದರೊಳಗೆ ಕುಂಭ ಅಂತ ಕೆಳಗಿರ್ತಕ್ಕಂಥದ್ದು ಒಳಗಡೆ ನೀರಿರುತ್ತೆ ಅಂತ ನೀರು ಹಾಕಿರಲ್ಲ, ಬಟ್ ಎಣ್ಣೆ ಇರುತ್ತೆ ಅಲ್ಲಿ. ಈ ಕಳಸಾರತಿ ಏನಪ್ಪ ಅಂದರೆ ನೀವು ದೇವಸ್ಥಾನಕ್ಕೆ ಬರೋದಕ್ಕಿಂತ ಮುಂಚೆ ಈ ಕಳಸ ಮೇಲೆ ಇರುತ್ತೆ ನೋಡಿ, ಆ ಕಳಸ ನೋಡ್ಕೊಂಡು ಬರೋದು. ಕಳಸ ಅಂದರೆ ನಮ್ಮ ಅಪ್ಪ ಅಮ್ಮ ಫಾದರ್ ಮದರ್ ಅಂತೀವಿ ನಾವು. ಹಾಗಾಗಿ ಹೇಳಿದ್ರೆ
ದೇವಸ್ಥಾನಕ್ಕೆ ಪ್ರವೇಶ, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ಪ್ರವೇಶ ಮಾಡೋಕ್ಕಿಂತ ಮುಂಚೆ ನೀವು ಗೋಪುರಕ್ಕೆ ನಮಸ್ಕಾರ ಮಾಡಿ ಬಂದು ಇಲ್ಲಿ ಗರುಡಗಂಬ ಕಾಣ್ತಿದ್ರೆ ಗರುಡಗಂಬಕ್ಕೆ ನಮಸ್ಕಾರ ಮಾಡಿ ಒಳಗಡೆ ಬಂದ್ರೆ ನೀವೇನ್ ಮನಸ್ಸಲ್ಲಿ ಅನ್ಕೋದಾಗುತ್ತೆ ಅದು ಪಾಪಗಳು ಅದು ಕಳಸದಾರ್ತಿ ಇದ್ದಂದ್ರೆ ಇದನ್ನ ನೋಡೋದ್ರಿಂದ ಏನಂದ್ರೆ ಹೆಣ್ಮಕ್ಳ ಬುದ್ಧಿದನ ಜಾಸ್ತಿ ಆಗುತ್ತೆ. ಗಂಡ್ಮಕ್ಳು ಇದನ್ನ ಆರತಿ ಮಾಡೋದ್ರಿಂದ ಹೆಣ್ಮಕ್ಳ ದೀರ್ಘ ಸುಮಂಗಲಿ ಫಲ ಪ್ರಾಪ್ತಿ ಆಗುತ್ತೆ. ಹಾಗೂ ಕೆಲವೊಂದು ಬಾರಿ ಇದನ್ನ 40 ದಿವಸಗಳಿಗೆ ನಿಂತ್ಕೊಂಡು ಲಲಿತಾಸಹಸ್ರ ಪಾರಾಯಣ ಮಾಡಿದ್ರೆ ಮಂಗಳವಾರ ಶುಕ್ರವಾರ ದಕ್ಷಿಣ ದಿಕ್ಕಿಗೆ ಮದುವೆ ಮಾಡಿದ್ರೆ ಮದುವೆಗಳು ಆಗಿರ್ತಕ್ಕಂಥದ್ದು ಕೂಡ ಮದುವೆಗಳಾಗುತ್ತೆ. ಇದು ಅಷ್ಟು ಪವರ್ಫುಲ್ ಕಳಸದಾರ್ತಿ. ಗಂಗೆಗೆ ಪ್ರೀತಿ. ಹಾಗಾಗಿ ಗಂಗೆ ಅಂದ್ರೆ ಯಾರು? ಈಶ್ವರನ ಹೆಂಡತಿ. ಈಶ್ವರನ್ ಯಾರು? ನಮ್ಮ ವಾಸ ಅಂದ್ರೆ ಹರಿಹರ ಅಯ್ಯಪ್ಪ ಸ್ವಾಮಿ ತಂದೆ. ಹಾಗಾಗಿ ಇದನ್ನು ಮಾಡ್ತಾರೆ. ಗಂಗೆ ಯಮನೆ ಶೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಹು. ಇದು ಪಂಚಾರತಿಯಿಂದ. ಪಂಚ ಅಂದ್ರೆ ಪಂಚಭೂತ ಸ್ವರೂಪವಾಗಿರ್ತಕ್ಕಂಥ ನಮ್ಮ ದೇಹ, ಆಕಾಶ, ಭೂಮಿ, ತತ್ವ ಮತ್ತು ವಾಯು, ಗಾಳಿ, ಮೇಲಿರ್ತಕ್ಕಂಥ ಏನಿದೆ ಅಲ್ವಾ ಇದು ಆಕಾಶ ತತ್ವ ಅಂತೀವಿ ನಾವು. ಅಂದ್ರೆ ಗಣಪತಿಗೆ ಒಂದು 4 ಇದು 5 ಮುಖ ಅಂತೀವಿ ನಾವು. 5 ಮುಖ ಯಾಕೆ ಊರ್ಧ್ವ ಮುಖ ಅಂತಂದ್ರೆ ಗಣಪತಿಗೆ 4 ದಿಕ್ಕಲ್ಲಿ 4 ಮುಖ ಇರುತ್ತೆ. 5ನೇ ಮುಖ ಏನಂದ್ರೆ ಊರ್ಧ್ವ ಅಂದ್ರೆ ಆಕಾಶದಲ್ಲಿ ನೋಡೋದು. ಹಾಗೆ ಅಂದ್ರೆ ಗಣಪತಿ ನಿರ್ವಿಘ್ನವಾಗಿ ಏನೇ ಬಂದು ಕೂಡ ನೀವು ಮಾಡ್ತಿರಲ್ವ. ಹಾಗಾಗಿ ಇದು ಪಂಚಭೂತಗಳ ಸಾಕ್ಷಿ ಇರತಕ್ಕಂಥ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ಪ್ರೇರಣೆ ಮಾಡ್ತಕ್ಕಂಥ ಭಗವಂತನ ಒಂದು ಶಕ್ತಿ ಅಂತೇಳಿ ಈ ಪಂಚಾರತಿ ಮಾಡ್ತೀವಿ. ಲೋಕವೀರಂ ಮಹಾಭುಜಂ ಸರ್ವರಕ್ಷಣಾಕರಂ ದಿವಂ ಪಾರ್ವತಿ ಹೃದಯಾನಂದಂ ಶಾಸ್ತ್ರಾನು ಪಡಮಾವ್ಯಹಂ ಸ್ವಾಮಿಯೇ ಶರಣಮಯ್ಯಪ್ಪ. ಇದು ನೋಡಿ 7 ದೀಪ. ಆಕ್ಚುಲಿ ಏನಂದ್ರೆ ನವಗ್ರಹಗಳಲ್ಲ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. 7 ಗ್ರಹಗಳು ಮಾತ್ರ ಇರ್ತಕ್ಕಂಥ ನನಗೆ ಸೂರ್ಯನಿಂದ ಶನಿ ತನಕ ವಾರ ಇರ್ತಕ್ಕಂಥದ್ದು 7, ನಾಟು 9, ರಾಹು ಕೇತುಗಳು 2 ಛಾಯಾಗ್ರಹಗಳಂತ. ಹಾಗಾಗಿ ಏನಪ್ಪ ಅಂದ್ರೆ 7 ಸಂಖ್ಯೆ ಬಹಳಷ್ಟು ಡೇಂಜರ್ ಅಂತ ನೀವೆಲ್ಲ ಅನ್ಕೊಂತೀರಿ. ಆಕ್ಚುಲಿ ಏನಂತಂದ್ರೆ ಶನಿ ಸಂಖ್ಯೆ 8 ಬರಲ್ಲ, ಶನಿ ಸಂಖ್ಯೆ ಬರದೆ 7 ಬರುತ್ತೆ. ಹಾಗಾಗಿ 7 ಅಂದ್ರೆ ನವಗ್ರಹಗಳ ಸ್ವರೂಪ. ಅಂದ್ರೆ ರಾಹು ಕೇತು ಒಬ್ಬ ರಾಕ್ಷಸನ ಅರ್ಧ ಭಾಗ ಮಾಡಿ ರಾಹುನ ಶನಿ ತಗೊಂತಾನೆ, ಮಂಗಳನ ಕೇತು ತಗೊಂತಾನೆ. ಹಾಗಾಗಿ 7 ಗ್ರಹಗಳಿರ್ತವೆ. ಆಮೇಲೆ 7 ಅಂದ್ರೆ ಇದ್ರಲ್ಲಿ ಬರ್ತಕ್ಕಂಥ ಕೊನೆಗೆ ನೋಡಿ ದೀಪ ಇದೆ. ಈ ಪ್ರಣತಿ ಇರ್ತಕ್ಕಂಥ ಹೇಳಿದ್ರೆ ಇವು 8ನೇ ದೀಪ ಅಂದ್ರೆ ಅಷ್ಟು ದೀಪಾದಿ ಸ್ವರೂಪವಾಗಿರ್ತಕ್ಕಂಥ ನವಗ್ರಹಗಳ ಸ್ವರೂಪವಾಗಿರ್ತಕ್ಕಂಥ ಈ 6 ದಿನ ಅಯ್ಯಪ್ಪ ಸ್ವಾಮಿ ಮಾಡ್ತೀವಿ. ಈ ದಿನ ವಿಶೇಷವಾಗಿ ಯಾರ ಮಕರ ರಾಶಿ ಕುಂಭರಾಶಿ ಇದ್ರೆ ಟಿವಿಗೆ ಏನಾರ ಸುಮ್ಮನೆ ಹೇಳಿದ್ರೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ರೆ ನಿಮ್ಮ ಮಕ್ಕಳಿಗೆ ಕ್ಷೇಮ ಆಗಲಿ, ನಿಮ್ಮ ಯಜಮಾನಿಗೆ ತೊಂದರೆ ಆಗಬಾರ್ದು ಅನ್ನೋಂಗಿದ್ರೆ ನವಗ್ರಹ ಪ್ರಾರ್ಥನೆ ಮಾಡ್ಕೊಂಡು ಎಷ್ಟೋ ಪ್ರಾರ್ಥನೆ ಮಾಡ್ಕೊಬಿಡಿ, ಸಾಕು ಇನ್ನೇನು ಮಾಡಬೇಡ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಚ ಗುರುಶುಕ್ರಶನಿರ್ದಶ್ಚ ರಾಹುವೇ ಕೇತುವೇ ನಮಃ. ಹರಿಹರಯ್ಯಪ್ಪ ಸ್ವಾಮಿ ನಮಃ. ಸಪ್ತ ಆರತೀಪಂ ದರ್ಶಯಾಮಿ. ಇದು ನೋಡಿ ಸರ್ಪಾರ್ತಿ ಇದೆಲ್ಲ ಗೊತ್ತಿರುತ್ತೆ ನಿಮಗೆ. ಇದು ಕಂಡ್ರೆ ಭಯನೂ ಜಾಸ್ತಿ, ಪ್ರೀತಿನೂ ಜಾಸ್ತಿ, ಎಲ್ಲ ಜಾಸ್ತಿ. ರಾತ್ರಿ ಏನಾರ ಕಂಡುಬಿಟ್ರೆ ಬೆಳಗ್ಗೆ ನಿದ್ದೆ ಬರೋಣ ಅಂತ ಕಾಯ್ದು ಓಡ್ ಬರ್ತಾರೆ ಎಲ್ಲರೂ. ಇದು ಸರ್ಪಾರ್ತಿ ಏನಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯಿಂದ ಈಶ್ವರನ ಕೊರಳಲ್ಲಿ ನಾರಾಯಣನ ಹಾಸಿಗೆಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಅಯ್ಯಪ್ಪ ಸ್ವಾಮಿಯ ಪ್ರೀತಿಯ ಸೋದರ ಅಂತ ಹೇಳ್ತೀವಿ. ವಿಶೇಷವಾಗಿ ಈ ಸರ್ಪಗಳನ್ನು ಯಾಕೆ ಈ ಥರ ನಾವು ಆರತಿ ಮಾಡಬೇಕಂದ್ರೆ ಸುದರ್ಶನ ಅಂತ ಹೇಳ್ತೀವಿ. ಸುದರ್ಶನ ಅಂದರೆ ದುಷ್ಟ ಶಕ್ತಿಗಳ ಒಂದು ಏನಂದರೆ ಕಾಡು ತಪ್ಪಲಿಕ್ಕೋಸ್ಕರ. ಮನೇಲಿ ಏನಾದರೂ ಈ ಆತ್ಮಹತ್ಯೆ ಅಂತ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಹಾವಾಗಿ ಹುಡ್ತಾರೆ. ಹಾವಾಗಿ ಹುಟ್ಟಿದ ಪದೇ ಪದೇ ಕನಸಿಗೆ ಬಂದು ಕಾಡ್ತಿರ್ತಾರೆ, ರೋಡಲ್ಲಿ ಕಾಡ್ತಿರ್ತಾರೆ. ಹಾಗಾಗಿ ಆ ದೋಷಗಳು ಹೋಗ್ಬೇಕಂತಾಗ ಮಾತ್ರ. ಬಟ್ ಒಂದು ತಿಳ್ಕೊಳ್ಳಿ, ಪ್ರಪಂಚದಲ್ಲಿ ಸರ್ಪದೋಷ ಅಂತಕ್ಕಂಥದ್ದು ಯಾರಿಗೂ ವೆರಿ ರಾಂಗ್. ಇದೇನು ಸರ್ಪಾರ್ತಿಗಳು ಸುಬ್ರಹ್ಮಣ್ಯ ಸ್ವಾಮಿಯ ಪ್ರೀತಿಯುಕ್ತವಾಗಿ ಮಾಡ್ತಾರೆ. ಒಲ್ಲಿ ದೇವಸ್ಥಾನ ಸಮೇತವಾಗಿ. ಓಂ ಗಣೇಶಾಯ ವಿದ್ಮಹೇ ಸರ್ಪನಾಥಾಯ ಧೀಮಹಿ ಸುಬ್ರಹ್ಮಣ್ಯ ಸ್ವಾಮಿ ಪ್ರಚೋದಯಾತ್. ಬಲ್ಲಿ ದೇವಸ್ಥಾನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಪ್ರೀತ್ಯರ್ಥಂ ಹರಿಹರ ಭಕ್ತಯ್ಯಪ್ಪ ಸ್ವಾಮಿ ನಮಃ. ಸರ್ಪ ಆರತಿ ದೀಪಂ ದರ್ಶಯಾಮಿ. ಇದು ಒಂದ್ಸಗೆ ಸುದರ್ಶನ ಅಂತ. ಇವತ್ತು ನೀವು ನೋಡತಕ್ಕಂಥ ನಾಳೆ ಬರ್ತಕ್ಕಂಥ ಮಕರ ಸಂಕ್ರಾಂತಿಯ ಸೂರ್ಯನ ಸ್ವರೂಪವಾಗಿರ್ತಕ್ಕಂಥ ಇದು ಸುದರ್ಶನ. ಸು ಅಂದರೆ ಸೂರ್ಯ, ದರ್ಶನ ಅಂದರೆ ನಿತ್ಯ ನಾವು ನಮಸ್ಕಾರ ಮಾಡ್ತಕ್ಕಂಥದ್ದು ಸೂರ್ಯ. ನಿತ್ಯ ಸೂರ್ಯನ ನಮಸ್ಕಾರ ಮಾಡಿದರೆ ನಿಮ್ಮ ದರಿದ್ರ ದೂರ ಆಗುತ್ತೆ. ವಿಶೇಷವಾಗಿ ಹೃದಯ ರೋಗ, ಕಾರ್ಡಿಕ ಅರೆಸ್ಟ್, ಲೋ ಬಿ, ಕ್ಯಾನ್ಸರ್ಸು ಎಲ್ಲವೂ ಕೂಡ ಆಗುತ್ತೆ. ಆದಿ ಹೃದಯ ಅಂತ ಒಂದಿಲ್ಲ ಅಂದರೆ ನಿತ್ಯವೂ ದಕ್ಷಿಣಕ್ಕೆ ಪಾರಾಯಣ ಮಾಡಿದರೆ ನಿಮ್ಮ ಕಾಯಿಲೆಲ್ಲ ವಾಸಿದೆ. ಹಾಗಾಗಿ ಇದನ್ನು ಉತ್ತರಾಯಣ ಸಲುವಾಗಿ ಅಯ್ಯಪ್ಪ ಸ್ವಾಮಿಗೆ ಆ ನಕ್ಷತ್ರ ಉತ್ತರಾಕ್ಷರವಾಗಿ ಅಯ್ಯಪ್ಪ ಸ್ವಾಮಿಗೆ ಸುದರ್ಶನ ಆರತಿ. ಓಂ ಭೂತನಾಥಾಯ ವಿದ್ಮಹೇ ಶಾಸ್ತ್ರಾಯ ಪ್ರಚೋದಯಾತ್. ಹರಿಹರ ಅಯ್ಯಪ್ಪ ಸ್ವಾಮಿ ನಮಃ. ಸುದರ್ಶನಾರತಿ ದರ್ಶಯಾಮಿ. ಒಂದು ಗಣಪತಿ, ಒಂದು ಮೂರು